ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡೋದಕ್ಕೆ ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ಶಾಸಕರನ್ನ ತಮ್ಮ ಕಡೆ ಸೆಳೆಯೋದಕ್ಕೆ ಬಿಜೆಪಿ ನಾಯಕರು ಆಫರ್ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಚರ್ಚೆ. ಮತ್ತೆ ಆಪರೇಷನ್ ಕಮಲ ಈಗ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ನಾಯಕರು ಆಫರ್ ಕೊಡ್ತಾ ಇದ್ದಾರೆ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ರಾಜ್ಯ ಸರ್ಕಾರ ಅಸ್ಥಿರಕ್ಕೆ ಕೇಸರಿ ಪಡೆ ಪ್ರಯತ್ನ ಪಡ್ತಾ ಇದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಮೈಸೂರಲ್ಲಿ ನಿಂತು ಭಾಷಣವನ್ನ ಮಾಡಬೇಕಾದ್ರೆ ಒಂದು ಹೇಳಿಕೆಯನ್ನ ಕೊಟ್ಟರು. ಹಿಂದೆ ನಮ್ಮ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಫರ್ ಅನ್ನ ಮಾಡಿದ್ರು. ಎಲ್ಲಿಂದ ತರ್ತಾರೆ ಇವರು ಅಷ್ಟು ಹಣ ಪ್ರಿಂಟ್ ಮಾಡಿದ್ರಂತಂದ್ರೆ ಈ ಹಿಂದೆ ಮಾಡಿದ್ರು ಅನ್ನುವ ವಿಚಾರವನ್ನ ನಿನ್ನೆ ಹೇಳಿಕೆಯನ್ನ ಕೊಡೋ ಮೂಲಕ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡುವಂತೆ ಮಾಡಿದ್ದಾರೆ. ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತಾರೆ. ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ, ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ, ಅಶೋಕ ಪ್ರಿಂಟ್ ಮಾಡಿದ್ದ, ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLAಗಳ ಹತ್ರ ಮಾತಾಡಿದ್ದಾರೆ. ಕೆಲವು MLAಗಳೆಲ್ಲ ಬಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮೂಢ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಏನೇ ಒಂದು ಅವರ ಕಾರ್ಯಕ್ರಮ ಇದ್ದರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೈಗೊಳ್ಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು, ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ತಿಂಗಳ 20ನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಪ್ರಿಯರಿಗೆ ಮದ್ಯ ಸಿಗೋದಿಲ್ಲ. ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮದ್ಯದ ಅಂಗಡಿ ಮಾಲೀಕರು, ಮದ್ಯದ ಅಂಗಡಿ ಮಾರಾಟಗಾರರು, ಮದ್ಯ ಮಾರಾಟಗಾರರು ಇವತ್ತು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮದ್ಯ ಮಾರಾಟವನ್ನು ಮಾಡೋದನ್ನು ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು, ಈಗ ನವೆಂಬರ್ 20ನೇ ತಾರೀಕು ಮದ್ಯ ಸಿಗೋದಿಲ್ಲ. ನಾವು ಬೇಡಿಕೆಯನ್ನು ನೀಡಿದ್ದೆವು. 15ನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ, ಸಮಸ್ಯೆಗಳ ಬಗ್ಗೆ ತೀರ್ಮಾನ, ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ಇದನ್ನೊಂದು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ 20ನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಇವರ ಡಿಮ್ಯಾಂಡ್ ಏನು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಮಿತಿ ಮೀರಿದೆ. ಹಿಂದಿನಿಂದನೂ ಕೂಡ ಭ್ರಷ್ಟಾಚಾರ ಇದೆ. ಆದ್ರೆ
ಈ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರದ ಎಲ್ಲೇ ಮೀರಿದೆ ಅನ್ನೋ ಆರೋಪವನ್ನ ಮದ್ಯ ಮಾರಾಟಗಾರರು ಮಾಡಿದ್ದಾರೆ. ಕಳೆದ ತಿಂಗಳು 25ನೇ ತಾರೀಕು ಒಂದು ಪ್ರತಿಭಟನಾ ಸಭೆಯನ್ನ ನಡೆಸಿದಂತಹ ಮಾರಾಟಗಾರರು ಪ್ರಮುಖವಾಗಿ ಮೇಲಧಿಕಾರಿಗಳು, ಅಬಕಾರ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಎಲ್ಲದಕ್ಕೂ ಕೂಡ ಲಂಚವನ್ನ ಕೊಡ್ತಾರೆ. ವರ್ಗಾವಣೆ ಮಾಡಿ ಅಂದ್ರೆ ಲಂಚ ಕೊಡ್ಬೇಕು, ಬಡ್ತಿ ಪಡೆದುಕೊಳ್ಳೋದಕ್ಕೆ ಲಂಚ ಕೊಡ್ಬೇಕು, ಲೈಸೆನ್ಸ್ ರಿನ್ಯೂವಲ್ಗೂ ಕೂಡ ಲಂಚವನ್ನ ಕೇಳ್ತಾರೆ. ಲಂಚ ಯಾಕೆ ಎಷ್ಟು ತಗೊಂತೀರಾ ಅಂದ್ರೆ ನಾವು ಮೇಲಿನವರಿಗೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉತ್ತರವನ್ನ ಕೊಡ್ತಾರೆ. ಆದ್ರೆ ಅಬಕಾರಿ ಸಚಿವರು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ತರೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಜೊತೆಗೆ ಅಬಕಾರಿ ಇಲಾಖೆಯಿಂದ ಈ ಒಂದು ನಮ್ಮ ಇಲಾಖೆ ಮದ್ಯ ಮಾರಾಟಗಾರರನ್ನ ಆರ್ಥಿಕ ಇಲಾಖೆಗೆ ಸೇರಿಸಿದ್ರೆ ನಮಗೂ ಕೂಡ ಒಳ್ಳೇದು ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಲ್ಲದೆ ಈ ಒಂದು ಪ್ರಮುಖ ವಿಚಾರದ ಜೊತೆ ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನವೆಂಬರ್ 20ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ 2005ರಲ್ಲಿ ತಿದ್ದುಪಡಿ ಆಗಿರುವಂತಹ ಅಬಕಾರಿ ಕಾಯ್ದೆ ಕಾಲಂ ಏನಿದೆ ಅದನ್ನ ಪುನರ್ ವಿಮರ್ಶಿಸಬೇಕು. ಜೊತೆಗೆ MSIL ಸನ್ನದ್ಗಳ ಕುರಿತು ನ್ಯಾಯ ಸಮ್ಮತವಾದಂತಹ ತೀರ್ಮಾನವನ್ನ ಕೈಗೊಳ್ಳಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ತಿಂಗಳ 20ನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಪ್ರಿಯರಿಗೆ ಮದ್ಯ ಸಿಗೋದಿಲ್ಲ. ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮದ್ಯದ ಅಂಗಡಿ ಮಾಲೀಕರು, ಮದ್ಯದ ಅಂಗಡಿ ಮದ್ಯ ಮಾರಾಟಗಾರರು ಇವತ್ತು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮದ್ಯ ಮಾರಾಟವನ್ನು ಮಾಡೋದನ್ನು ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಈಗ ನವೆಂಬರ್ 20ನೇ ತಾರೀಕು ಮದ್ಯ ಸಿಗೋದಿಲ್ಲ. ನಾವು ಬೇಡಿಕೆಯನ್ನು ನೀಡಿದ್ದೆವು. 15ನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ, ಸಮಸ್ಯೆಗಳ ಬಗ್ಗೆ ತೀರ್ಮಾನ, ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ಇದನ್ನೊಂದು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ 20ನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಇವರ ಡಿಮ್ಯಾಂಡ್ ಏನು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಮಿತಿ ಮೀರಿದೆ. ಹಿಂದಿನಿಂದನೂ ಕೂಡ ಭ್ರಷ್ಟಾಚಾರ ಇದೆ. ಆದ್ರೆ ಈ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರದ ಎಲ್ಲೇ ಮೀರಿದೆ ಅನ್ನೋ ಆರೋಪವನ್ನ ಮದ್ಯ ಮಾರಾಟಗಾರರು ಮಾಡಿದ್ದಾರೆ. ಕಳೆದ ತಿಂಗಳು 25ನೇ ತಾರೀಕು ಒಂದು ಪ್ರತಿಭಟನಾ ಸಭೆಯನ್ನ ನಡೆಸಿದಂತಹ ಮಾರಾಟಗಾರರು ಪ್ರಮುಖವಾಗಿ ಮೇಲಧಿಕಾರಿಗಳು, ಅಬಕಾರ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಎಲ್ಲದಕ್ಕೂ ಕೂಡ ಲಂಚವನ್ನ ಕೊಡ್ತಾರೆ. ವರ್ಗಾವಣೆ ಮಾಡಿ ಅಂದ್ರೆ ಲಂಚ ಕೊಡ್ಬೇಕು, ಬಡ್ತಿ ಪಡೆದುಕೊಳ್ಳೋದಕ್ಕೆ ಲಂಚ ಕೊಡ್ಬೇಕು, ಲೈಸೆನ್ಸ್ ರಿನ್ಯೂವಲ್ಗೂ ಕೂಡ ಲಂಚವನ್ನ ಕೇಳ್ತಾರೆ. ಲಂಚ ಯಾಕೆ ಎಷ್ಟು ತಗೊಂತೀರಾ ಅಂದ್ರೆ ನಾವು ಮೇಲಿನವರಿಗೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉತ್ತರವನ್ನ ಕೊಡ್ತಾರೆ. ಆದ್ರೆ ಅಬಕಾರಿ ಸಚಿವರು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ತರೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಜೊತೆಗೆ ಅಬಕಾರಿ ಇಲಾಖೆಯಿಂದ ಈ ಒಂದು ನಮ್ಮ ಇಲಾಖೆ ಮದ್ಯ ಮಾರಾಟಗಾರರನ್ನ ಆರ್ಥಿಕ ಇಲಾಖೆಗೆ ಸೇರಿಸಿದ್ರೆ ನಮಗೂ ಕೂಡ ಒಳ್ಳೇದು ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಲ್ಲದೆ ಈ ಒಂದು ಪ್ರಮುಖ ವಿಚಾರದ ಜೊತೆ ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನವೆಂಬರ್ 20ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ 2005ರಲ್ಲಿ ತಿದ್ದುಪಡಿ ಆಗಿರುವಂತಹ ಅಬಕಾರಿ ಕಾಯ್ದೆ ಕಾಲಂ ಏನಿದೆ ಅದನ್ನ ಪುನರ್ ವಿಮರ್ಶಿಸಬೇಕು. ಜೊತೆಗೆ MSIL ಸನ್ನದ್ಗಳ ಕುರಿತು ನ್ಯಾಯ ಸಮ್ಮತವಾದಂತಹ ತೀರ್ಮಾನವನ್ನ ಕೈಗೊಳ್ಳಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.